ನನ್ನ ಪ್ರೀತಿಯ ಕೇಳುಗರಿಗೆ ಗಂಟ್ಲ್ಮ್ಯಾನ್ ಹೇಳೋ ಜಂಟ್ಲ್ ಗುಡ್ ಮಾರ್ನಿಂಗ್. ಬೈಕ್ ಹತ್ತೋಕೆ ಮುಂಚೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಬೀದಿ ತುದಿಲೇ ನಿಂತಿದ್ದಾನೆ ಪೊಲೀಸಪ್ಪ. ಆಯಪ್ಪನ ಕಣ್ಣಿಗೆ ಬಿದ್ದರೆ 100 ರೂಪೀಸು ಬೆಳಿಗ್ಗೆ ಢಮಾರ್. ಎರಡನೇ ಸಲ ಆ ವಯ್ಯ ಕೈನ ತಲೆ ಮೇಲಿಟ್ರೆ 300 ರೂಪೀಸು ಮಠಾಶ್. ಸಾಲ ಸೋಲ ಮಾಡಿ ಬೈಕ್ ತಗೊಂಡೋರು ನಾವು. ಎಣ್ಣೆ ಹಾಕಿ ಶಾಂಪೂ ಹಾಕಿ ತಲೆಗೆ ಸ್ನಾನ ಮಾಡಿ ಮತ್ತೆ ಎಣ್ಣೆ ಹಾಕಿ ನಿನ್ನೆ ರಾತ್ರಿ ಹಾಕಿದ ಇನ್ನೊಂದು ಥರ ಎಣ್ಣೆನ ನೆನಪು ಮಾಡ್ಕೋತಾ ಕನ್ನಡಿ ಮುಂದೆ ನಿಂತ್ಕೊಂಡು ಕೂಂಬು ಮಾಡಿಕೊಂಡು ಮುದ್ದಾಗಿ ಕಾಣೋ ಹಾಗೆ ಮಾಡ್ಕೊಂಡಿದ್ದು ನಮ್ಮ ತಲೆನ. ಒಂದೇ ಮಾತಲ್ಲಿ ಹೇಳೋದಾದರೆ ನಮ್ಮ ತಲೆ, ನಮ್ಮ ಗಾಡಿ, ನಮ್ಮ ಎಣ್ಣೆ, ನಮ್ಮ ಬಾಚಣಿಕೆ. ಅಂಥದ್ರಲ್ಲಿ ನಾವು ಹೆಲ್ಮೆಟ್ ಹಾಕ್ಕೊಳ್ಳಿಲ್ಲ ಅಂದರೆ ಪೊಲೀಸ್ನವ್ರು ಯಾಕೆ ಸಾರ್ 100, 300 ಅಂತ ಫೈನ್ ಹಾಕಬೇಕು? ಎಂಥ ಹಿಂಸೆ ಗೊತ್ತಾ ಹೆಲ್ಮೆಟ್ ಹಾಕ್ಕೊಳ್ಳೋದು. ಅದನ್ನು ಹಿಡ್ಕೊಂಡು ಓಡಾಡೋದೇ ಒಂದು ಕಷ್ಟ. ಸಿಟ್ಟು ಬಂದಾಗ ಯಾರನ್ನ ಹಿಡ್ಕೊಂಡು 2 ಕುಟ್ಟು ಬಾರ್ಸಕ್ಕೆ ಬರುತ್ತೆ ಅನ್ನೋದು ಬಿಟ್ಟರೆ ಗಾಡಿ ಓಡಿಸದೇ ಇರುವಾಗ ಅದು ಇನ್ನೇನು ಕೆಲಸಕ್ಕೆ ಬರುತ್ತೆ ಹೇಳಿ? ಎಲ್ಲಾದರೂ ಹೋಟ್ಲಿಗೆ, ಶಾಪ್ಗೆ, ಆಫೀಸ್ಗೆ, ಪಾರ್ಟಿಗೆ, ಪಿಕ್ಚರ್ಗೆ, ದೇವಸ್ಥಾನಕ್ಕೆ, ಪಾರ್ಕಿಗೆ, ಬ್ಯಾಂಕಿಗೆ, ಸ್ಯಾಂಕಿ ಟ್ಯಾಂಕಿಗೆ ಹೋಗೋಣ ಅಂತ ಹೊರಟ್ರೆ ಕೈಯಲ್ಲಿ ಇದೊಂದು ಕುಂಬಳಕಾಯಿ ಗಾತ್ರದ ಮಡಕೆ. ಎಲ್ಲೂ ಇಡಂಗಿಲ್ಲ, ಇಟ್ಟರೆ ಮರ್ತೋಗುತ್ತೆ ಅಂತ ಭಯ, ಮರ್ತರೆ ಕಳೆದೋಗುತ್ತೆ ಅಂತ ಭಯ. ಕಳೆದೋದ್ರೆ ಅಷ್ಟೇ 550 ರೂಪಾಯಿ ಗೋತ. ಕೆಲವರು ತಮ್ಮ ತಲೆ ತುಂಬ ಕಾಸ್ಟ್ಲಿ ಅಂದ್ಕೊಂಡು 1500 ರೂಪಾಯಿ ಕೊಟ್ಟು ಮಜಬೂತಾಗಿರೋದು ತಗೊಂಡಿರ್ತಾರೆ. ಅದು ಕಳೆದೋದ್ರಂತೂ ತಲೆ ಕಳೆದೋಗಿದ್ದಕ್ಕಿಂತ ಜಾಸ್ತಿನೇ ಫೀಲಿಂಗ್ ಆಗುತ್ತೆ. ಬಿಡಿ, ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ತಲೆನೇ ಕಳೆದೋಗುತ್ತೆ ಅಂದಮೇಲೆ ಜುಜುಬಿ 550 ರೂಪಾಯಿದೊಂದು ಹೆಲ್ಮೆಟ್ ಯಾವ ಲೆಕ್ಕ? ಆದರೆ ತಲೆ ಮೇಲೆ ಬೆಳೆಯೋ ಅಲೆಯಾದ ಕರ್ಲಿಯಾದ ಸುಕೋಮಲವಾದ ಕ್ರಾಪಿನ ಸಮಾಚಾರ ಹೇಳಿ ಸಾರ್. ಏನೋ ಕೆಲವರಿಗೆ ತಲೆ ತುಂಬ ಕೂದಲಿರುತ್ತೆ, ಅದ್ರ ಪೈಕಿ 4 ಉದುರು ಹೋದರೆ ಗೊತ್ತಾಗಲ್ಲ. ಆದರೆ ಪಾಪ ಕೆಲವರಿಗೆ ಎಣಿಸಿದ್ರೆ 7.25 ಕೂದಲು ಅನ್ನೋ ಹಾಗೆ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿರ್ತವೆ. ಅವುಗಳನ್ನು ಸಾಕಿ ಉಳಿಸಿ ಎಷ್ಟುದ್ದ ಆಗುತ್ತೋ ಅಷ್ಟುದ್ದ ಬೆಳೆಸಿ ಇದ್ದಿದ್ರಲ್ಲೇ ಶಾರುಖ್ ಖಾನ್ ಥರ ಕಾಣಿಸೋ ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಅವ್ರ ಗತಿ ಹೇಳಿ ಬ್ರದರ್. ಅಂಥವ್ರ ತಲೆ ಮೇಲೆ ಕೊಳದಪ್ಲೆ ಬಾರ್ಲ್ ಹಾಕ್ದಂಗೆ ಈ ಹೆಲ್ಮೆಟ್ ಬಾರ್ಲ್ ಹಾಕಿ ರಣಬಿಸಿಲಲ್ಲಿ ಬೆಂಗಳೂರಿನಂಥ ಕಾರ್ಬನ್ ಡೈಆಕ್ಸೈಡ್ ಸಿಟಿನಲ್ಲಿ ಈ ಕಡೆ ಬನಶಂಕರಿಯಿಂದ ಆ ಕಡೆ ಯಲಹಂಕದ ತನಕ ಒಂದು ರೌಂಡ್ ಹೋಗ್ಬಾ ಅಂತ ಕಳಿಸ್ಬಿಟ್ರೆ ವಾಪಸ್ ಬರೋ ಹೊತ್ತಿಗೆ ಇರೋ 7.25 ಕೂದಲಲ್ಲಿ ಒಂದಾದರೂ ಉಳಿದಿರುತ್ತೆ ಅಂತೀರಾ? ಸಾರ್ ಪೊಲೀಸ್ನವರೇ, ನೀವು ಹಾಕೋ 100, 300 ಫೈನ್ ಇದೆಯಲ್ಲ, ಆ ಹೆಲ್ಮೆಟ್ಟಿನ 550 ಅದಲ್ಲ ವಿಷಯ. ದುಡ್ಡಿಂದೇನು ಬಿಡಿ, ಇವತ್ತು ಕಳಿತೀವಿ ನಾಳೆ ದುಡಿತೀವಿ. ಆದರೆ ಹೇರ್ ಸ್ಟೈಲ್ ಸಮಾಚಾರ ಹೇಳಿ ಸ್ವಾಮಿ. ಯಾರು ಬೆಳೆಸ್ಕೊಡ್ತಾರೆ ಮತ್ತೆ ಆ ಕೇಶ ರಾಶಿಯನ್ನು? ಮೊನ್ನೆ ನಮ್ಮ ಪಕ್ಕದ ಮನೆಯವರೊಬ್ಬರು ಹೇಳ್ತಾ ಇದ್ರು, ಮೊದಲೆಲ್ಲ ಅದ್ಭುತವಾದ ಕೇಶರಾಶಿ ಬೆಳಗೆರೆ ಅವರೇ, ಈಗೇನಿದೆ ಬಾಚ್ಕೊಳ್ಳೋಕೆ ನಿಂತರೆ ರಾಶಿ ಕೇಶ. ಪರಿಸ್ಥಿತಿ ಹೀಗಿರುವಾಗ ತಲೆ ಮೇಲೆ ಇದೊಂದು ತಪ್ಪಲೆ ಬೇರೆ ಬಾರ್ಲ್ ಹಾಕ್ಬಿಟ್ಟು ಎಂಥ ಫಜೀತಿ ಮಾಡಿದ್ದೀರಲ್ಲ ಅಂತ ಕೆಲವರು ಕೇಳ್ತಾರೆ. ಹೋಗ್ಲಿ ಬಿಡಿ, ಕಾನೂನು ಅಂತ ಬಂದಮೇಲೆ ಅದನ್ನು ಗೌರವಿಸಲೇಬೇಕು. ಆದರೆ ಹೆಲ್ಮೆಟ್ ಹಾಕ್ಕೊಂಡು ಓಡಾಡೋದ್ರಿಂದ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ. ಅದನ್ನೇನು ಮಾಡೋಣ ಹೇಳಿ? ಮೊದಲನೇದಾಗಿ ಜನನೇ ಗುರ್ತು ಸಿಗಲ್ಲ ಕಣ್ರಿ. ಮೊನ್ನೆ ಪಾಪ ಯಾರೋ ಗೌಡ್ರು ತಮ್ಮ ಮಗನ್ನೇ ಗುರುತಿಡಿಯೋಕೆ ಆಗದೆ ರೆಡ್ಡಿ ಅಂತ ಕರೀತಾ ಇದ್ರಂತೆ. ಇನ್ನೊಂದು ಪಿಕ್ಚರಲ್ಲಿ ಒಬ್ಬ ಹೀರೋನ್ ತೋರಿಸಿದ್ರೆ, ಇಲ್ಲ ನಮ್ಮ ಹೀರೋ ಹಾಗೆಲ್ಲ ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ಳಲ್ಲ ಅಂತ ಅವ್ರ ಮುಖಂಡರು ಆರ್ಗ್ಯೂ ಮಾಡ್ತಾ ಇದ್ರಂತೆ. ಮೊನ್ನೆ ದೊಡ್ಡ ಟ್ರಾಜಿಡಿ ಅಂದರೆ ಒಬ್ಬ ಫೈನಾನ್ಷಿಯರ್ ಸರಸರ ಅಂತ ಬಂದು ವಕೀಲರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಹೆಲ್ಮೆಟ್ ವಿರುದ್ಧ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ರು. ಯಾಕೆ ಸ್ವಾಮಿ ಅಂತ ಕೇಳಿದ್ದಕ್ಕೆ, ಅಲ್ಲ ಕಣ್ರಿ, 5,000ದಿಂದ 50 ಲಕ್ಷದ ತನಕ ಸಾಲ ಮಾಡಿದವರೆಲ್ಲ ಲಡ್ಕಾಸಿ 550 ರೂಪಾಯಿ ಕೊಟ್ಬಿಟ್ಟು ಒಂದು ಹೆಲ್ಮೆಟ್ ತಗೊಂಡು ತಲೆ ಮೇಲೆ ಬೋರ್ಲ್ ಹಾಕ್ಕೊಂಡು ಎದುರಿಗೆ ಬಂದರೂ ಗುರ್ತು ಸಿಗದಂಗೆ ಓಡಾಡ್ತಾರಲ್ಲ, ಇದಕ್ಕೇನು ಮಾಡೋದು ಅಂತ ಕೇಳ್ತಾ ಇದ್ರು. ಮತ್ತೊಬ್ರು ಯಾರೋ ಸಿಕ್ಕು, ಏನ್ರಿ ಇದು ಅನ್ಯಾಯ, ಹೆಲ್ಮೆಟ್ ಹಾಕ್ಕೊಂಡು ಹೊರಟು ಬಿಡ್ತಾರೆ, ಗಂಡ್ಸ್ಯಾರೋ ಹೆಂಗ್ಸ್ಯಾರೋ ಗೊತ್ತಾಗೋಲ್ಲ ಅಂತ ರೇಗ್ತಿದ್ರು. ಅದ್ಯಾಕ್ರಿ ಗೊತ್ತಾಗ್ಬೇಕು ನಿಮಗೆ ಅಂತ ಕೇಳಿದ್ದಕ್ಕೆ,
ಗೊತ್ತು ಮಾಡ್ಕೊಳ್ಳೋ ಹಕ್ಕಿರುತ್ತೆ ಕಣ್ರಿ. ಇಲ್ಲದೆ ಹೋದರೆ ನಾನು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಅಪ್ರೋಚ್ ಮಾಡಬೇಕಾಗುತ್ತೆ ಅಂತ ಹೆದರಿಸ್ತಾ ಇದ್ರು. ಇದೊಳ್ಳೆ ಕಥೆ ಆಯ್ತಲ್ಲ ಅಂದ್ಕೊಂಡು ಯಾರೋ ಬಳ್ಳಾರಿ ಕಡೆಯವ್ರು ಸಿಕ್ಕಾಗ ಸ್ವಲ್ಪ ಸಮಾಧಾನ ಆಯಿತು. ಏನರಪ್ಪ ನೀವೇ ಅದೃಷ್ಟವಂತರು, ಇಡೀ ಕರ್ನಾಟಕದಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಿದೆ, ಬಳ್ಳಾರಿಯಲ್ಲಿ ಮಾತ್ರ ಇಲ್ಲ. ನಿಮ್ಮೂರಲ್ಲಿ ಬಿಸಿಲು ಜಾಸ್ತಿ, ತಲೆ ಮೇಲೆ ಹೆಲ್ಮೆಟ್ಟು ಒಂದು ಹಾಕ್ಬಿಟ್ರೆ ಒಳಗಡೆ ತಲೆ ಅನ್ನೋದು ಅರ್ಧ ಗಂಟೆ ಒಳಗಾಗಿ ಆಲೂಗಡ್ಡೆ ಥರ ಬೆಂದು ಹೋಗಿರುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ರಿಯಾಯಿತಿ ಕೊಟ್ಟಿದ್ದಾರೆ, ಕಂಗ್ರ್ಯಾಚುಲೇಷನ್ಸು ಅಂದೆ. ಹಾಗಂತ ಅಂದಿದ್ದಕ್ಕೆ ಆ ಮನುಷ್ಯನಿಗೆ ಸಂತೋಷವಾಗುತ್ತೆ ಅಂತ ಅಂದ್ಕೊಂಡ್ರೆ ಪುಣ್ಯಾತ್ಮ ಎರ್ರ ಬಿರ್ರಿ ರೇಗ್ಬಿಡೋದ. ಏನು ರವಿ, ನೀವು ನಮ್ಮೂರಿನವರೇ, ಬಳ್ಳಾರಿಯವರು, ನೀವೇ ಹೀಗಂದರೆ ಹಾಗೆ? ನಮ್ಮೂರಿಗೆ ಹೆಲ್ಮೆಟ್ ಕಡ್ಡಾಯ ಇಲ್ಲ ಅಂತ ಕಾನೂನು ಮಾಡಿದ ಮೇಲೆ ಎಂಥ ಅನ್ಯಾಯ ಆಗಿದೆ ಗೊತ್ತಾ? ಈಗ ನಾವೆಲ್ಲ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ದೀವಿ, ಹೆಲ್ಮೆಟ್ ಬೇಕು, ಬೇಕೇ ಬೇಕು ಅಂತ. ಇದು ಯಾಕ್ರಪ್ಪ ಹಿಂಗೆ ಅಂತ ಕೇಳಿದ್ದಕ್ಕೆ ಏನಂದ ಗೊತ್ತಾ? ಬೇರೆ ಜಿಲ್ಲೆಗಳವರು ತಮಾಷೆ ಮಾಡ್ತಿದ್ದಾರಂತೆ, ತಲೆ ಇದ್ದವರು ವಾಸಿಸೋ ಜಿಲ್ಲೆಗಳಲ್ಲಿ ಮಾತ್ರ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ಅಂತ. ನೋಡಿದ್ರ ಎಂಥ ಎಡವಟ್ಟುಗಳಾಗಿ ಹೋಗ್ತವೆ. ಇದೆಲ್ಲದರ ಮಧ್ಯೆ ನಮ್ಮ ಹಳೆ ಫ್ರೆಂಡ್ ಒಬ್ಬರು ಸಿಕ್ಕು, ರವಿ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದಾರಲ್ಲ, ಇದನ್ನು 2 ವೀಲರ್ ಇಲ್ಲದೆ ಇರೋರು ತಗೋಬೇಕಾ ಅಂತ ಬೇರೆ ಕೇಳ್ತಾ ಇದ್ದ. ಹೌದು ಕಣೋ, ಮದುವೆ ಆಗಿದ್ರೆ ಆಯಿತು, ತಗೊಳ್ಳೇಬೇಕು ಅಂತ ಹೇಳಿದೆ. ಮತ್ತೊಬ್ಬ ಹಳೆಯ ಸ್ನೇಹಿತ ಬಂದು ಕೇಳ್ದ, ರವಿ ಮುಂದಿನ ವರ್ಷ ಬೈಕ್ ತಗೊಳ್ಳೋಣ ಅಂತಿದ್ದೀನಿ, ಇನ್ಸ್ಟಾಲ್ಮೆಂಟ್ ಮೇಲೆ. ಅಂಗಡಿಯವರು ಆ್ಯಸ್ ಎ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹ್ಯಾಂಡಲ್ ಕೊಡೋದಾ, ಮುಂದಿನ ಚಕ್ರ ಕೊಡೋದಾ ಅಂತ ಕೇಳ್ತಾ ಇದ್ರು. ನಾನು ಏನು ಹೇಳಲಿ ಅಂತ ಕೇಳ್ದ. ನೀನು ಮೊದಲು ಹೆಲ್ಮೆಟ್ ಕೊಡು ಅಂತ ಕೇಳು ಅಂತ ಸಜೆಸ್ಟ್ ಮಾಡಿದೆ. ಯಾಕೋ ಪರಿಸ್ಥಿತಿ ನೋಡ್ತಾ ಇದ್ದರೆ ಹೆಲ್ಮೆಟ್ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿ ಕಾಲಿಗೆ ಮೆಟ್ಟು ತಲೆಗೆ ಹೆಲ್ಮೆಟ್ಟು ಅನ್ನೋ ಜೀವನ ಶೈಲಿ ರೂಢಿಯಾಗ್ಬಿಡುತ್ತೆ ಅಂತ ಕಾಣುತ್ತೆ. ಅದೆಲ್ಲ ತಮಾಷೆ ಮಾತು ಏನೇ ಇರಲಿ ಪ್ರಿಯ ಕೇಳುಗರೆ, ಹೆಲ್ಮೆಟ್ ಈಸ್ ಅ ಲೈಫ್ ಸೇವಿಂಗ್ ಡಿವೈಸ್. ಜೀವ ಉಳಿಬೇಕು ಅಂದರೆ ಹೆಲ್ಮೆಟ್ ಧರಿಸಲೇಬೇಕು. ಇವತ್ತಿನ ಟ್ರಾಫಿಕ್ ಮೊದಲಿನ ಹಾಗಿಲ್ಲ, ರಸ್ತೆಗಳು ಭಯ ಹುಟ್ಟಿಸೋ ಹಾಗೆ ತಯಾರಾಗಿವೆ. ಮಾರ್ಕೆಟಿಗೆ ಬರೋ ಗಾಡಿಗಳಿಗೆ ರಾಕ್ಷಸ ತಾಕತ್ತಿರುತ್ತೆ. ಸುಮ್ಮನೆ ಆಕ್ಸಿಲರೇಟರ್ ತಿರುಗಿಸಿದ್ರೆ ಸಾಕು, ಆರ್ಡಿನರಿ ಸ್ಕೂಟರ್ ಕೂಡ ರಾಕೆಟ್ ಓಡಿದ ಹಾಗೆ ಓಡುತ್ತೆ. ಆದರೆ ಗಾಡಿಯ ತಾಕತ್ತಿಗೆ ಸರಿಯಾಗಿ ರೋಡ್ ಇಲ್ವಲ್ಲ, ಏನು ಮಾಡ್ತೀರಿ? ಪ್ರತಿನಿತ್ಯ ಒಂದಲ್ಲ ಒಂದು ಆಕ್ಸಿಡೆಂಟ್ ನೋಡ್ತಾ ಇರ್ತೀನಿ, ಅದರ ಬಗ್ಗೆ ಕೇಳ್ತಾ ಇರ್ತೀನಿ, ಸುದ್ದಿ ಪ್ರಕಟಿಸ್ತಾ ಇರ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಅಪಘಾತ ಅನ್ನೋದು ಸಂಭವಿಸಿ ಹೋದ ಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಸಂಭವಿಸೋ ಅಪಘಾತವನ್ನು ಮೊದಲೇ ಊಹಿಸಿ ತಡೆಯೋದಕ್ಕೂ ಆಗಲ್ಲ. ಆದರೆ ಚಿಕ್ಕದೊಂದು ಪ್ರಿಕಾಷನ್ ತಗೋಬಹುದು. ಕಡೆಯ ಪಕ್ಷ ದೇಹದ ಅತ್ಯಂತ ಸೂಕ್ಷ್ಮ ಹಾಗೂ ಮುಖ್ಯ ಭಾಗವಾದ ನಮ್ಮ ತಲೆನ ಹೆಲ್ಮೆಟ್ ಧರಿಸೋದ್ರ ಮೂಲಕ ರಕ್ಷಿಸ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಗೆಳೆಯರೇ, ನಿಮಗೆ ರಾಧಾ ಮಾಧವ ವಿನೋದ ಹಾಸ, ಯಾರೂ ಮರೆಯದ ಪ್ರೇಮ ವಿಲಾಸ ಅನ್ನೋ ಹಾಡು ನೆನಪಿದೆಯಲ್ವಾ? ಈ ಹಾಡು ನೆನಪಿದೆ ಅಂದಮೇಲೆ ನಿಮಗೆ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳಂಥ ಗೀತ ರಚನೆಕಾರರ ತಾಕತ್ತು ಏನಿತ್ತು ಅನ್ನೋದು ಕೂಡ ಗೊತ್ತಿರಬೇಕು. ಈಗ ನೀವು ಕೇಳಿದ್ರಲ್ಲ, ಒಲವೇ ಜೀವನ ಸಾಕ್ಷಾತ್ಕಾರ ಅನ್ನೋ ಹಾಡು, ಅದನ್ನು ಬರೆದವರು ಪುಟ್ಟಣ್ಣ ಕಣಗಾಲ್ರ ಸೋದರ ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು. ಡಾಕ್ಟರ್ ರಾಜ್ಕುಮಾರ್ ಅವರು ಗುಂಪಿನಲ್ಲಿದ್ದಾಗ, ಅವಸರದಲ್ಲಿದ್ದಾಗ ಯಾರಾದರೂ ಕೇಳಿದ್ರೆ ಸುಮ್ಮನೆ ಒಲವು ಅಂತ ಬರೆದು ಆಟೋಗ್ರಾಫ್ಗೆ ಸೈನ್ ಮಾಡೋರು. ಆದರೆ ಅವರು ಬಿಡುವಾಗಿದ್ದಾಗ ಕೈಗೆ ಆಟೋಗ್ರಾಫ್ ಕೊಟ್ಟರೆ ತುಂಬ ಪ್ರೀತಿಯಿಂದ ಪೂರ್ತಿ ಒಂದು ಸಾಲು ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಬರೆದು ಸಹಿ ಮಾಡೋರು. ಅಂಥದ್ದೊಂದು ಸಾಲನ್ನು ರಾಜ್ಕುಮಾರ್ ಅವರಿಗೂ, ಒಲವನ್ನೇ ನಂಬಿಕೊಂಡು ಬದುಕೋ ನನ್ನಂಥವ್ರಿಗೂ ನಿಮ್ಮಂಥವ್ರಿಗೂ ಬರೆದು ಕೊಟ್ಟ ಮಹನೀಯರು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು. ಚಿಕ್ಕ ವಯಸ್ಸಿನಲ್ಲೇ ಹೊಟ್ಟೆಪಾಡಿಗಾಗಿ ನಾಟಕ ಕಂಪನಿ ಸೇರಿಕೊಂಡ ಪ್ರಭಾಕರ ಶಾಸ್ತ್ರಿಗಳು ಅದಕ್ಕೆ ಮುಂಚೆನೇ ಸಂಸ್ಕೃತ ಕಲ್ತಿದ್ರು. ಮುಂದೆ ಇವರು BR ಪಂತಲು ಅವರ ಸಂಸ್ಥೆಯಲ್ಲಿ ಖಾಯಮ್ಮಾಗಿ ಬರಹಗಾರರಾಗಿ ಸೇರಿಕೊಂಡ್ರು. ಸುಮಾರು 50 ಸಿನಿಮಾಗಳಿಗೆ ಪ್ರಭಾಕರ ಶಾಸ್ತ್ರಿಗಳು ಸಾಹಿತ್ಯ ಬರೆದರು. 300ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಬರೆದರು. ಸ್ವತಂತ್ರವಾಗಿ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರು. ನನಗೆ ಅನೇಕ ಯುವಕರು SMS ಮಾಡಿ, ರವಿಯವರೇ, ನಾನು ಸಿನಿಮಾಗೋಸ್ಕರ ಹಾಡು ಬರೆದಿದ್ದೀನಿ, ನಂಗೆ ಯಾರಾದರೂ ಮ್ಯೂಸಿಕ್ ಡೈರೆಕ್ಟರ್ನ ಪರಿಚಯ ಮಾಡಿಕೊಡಿ ಅಥವಾ ಹಾಡು ಬರೆಯೋರನ್ನ ಪರಿಚಯ ಮಾಡಿಕೊಡಿ ಅಂತ ಕೇಳ್ತಿರ್ತಾರೆ. ಫೈನ್, ನನಗೂ ಅದು ಸಂತೋಷವೇ. ಆದರೆ ಹಾಡು ಬರೆಯೋದಕ್ಕೆ ಮುಂಚೆ ನೀವು ಏನನ್ನು ಓದಿದ್ದೀರಿ ಅಂತ ಯೋಚನೆ ಮಾಡಿ ಹೇಳಿ.
ಯಾವ್ಯಾವ ಕನ್ನಡದ ಕವಿಗಳನ್ನು ಓದ್ಕೊಂಡಿದ್ದೀರಿ? ನಿಮಗೆ ಕುವೆಂಪು ಎಷ್ಟು ಗೊತ್ತು? ಅಡಿಗರನ್ನು ಓದಿದ್ದೀರಾ? ಬೇಂದ್ರೆ ಓದಿದ್ದೀರಾ? ಲಕ್ಷ್ಮೀನಾರಾಯಣ ಭಟ್ರ ಕಾವ್ಯದ ಪರಿಚಯ ಇದೆಯಾ? ಚಂದ್ರಶೇಖರ ಕಂಬಾರರ ಕಾವ್ಯ ಓದಿದ್ದೀರಾ? ಚಂದ್ರಶೇಖರ ಪಾಟೀಲ್, ಚನ್ನವೀರ್ ಕಣವಿ, ಪ್ರೊಫೆಸರ್ ನಿಸಾರ್ ಅಹಮದ್, KS ನರಸಿಂಹಸ್ವಾಮಿ, ಇವರಲ್ಲಿ ಕೆಲವರನ್ನಾದರೂ ಓದ್ಕೊಂಡು ಬನ್ನಿ. ಏನೂ ಓದ್ಕೊಳ್ಳದೆ ಸುಮ್ಮನೆ 4 ಸಾಲು ಪ್ರಾಸ ಇಟ್ಕೊಂಡು ಪದ್ಯ ಬರ್ಕೊಂಡು ಬಂದು ಹೊಡಿ ಮಗ ಕಡಿ ಮಗ ಅಂದರೆ ಅದನ್ನು ಹಾಡು ಅಂತ ಅನ್ನೋದು ಹೆಂಗೆ ಮಗ? ಇದೇನಿದು ಕಾರ್ಯಕ್ರಮ ಶುರುವಾಗಿ ಇಷ್ಟೊತ್ತಾದರೂ ಇವತ್ತು ರವಿ ಬೆಳಗೆರೆ ಭಟ್ರು ಜ್ಯೋತಿಷ್ಯವನ್ನೇ ಹೇಳ್ತಿಲ್ವಲ್ಲ ಅಂದ್ಕೋತಿದ್ದೀರೇನೋ? ಐ ಆಮ್ ಸಾರಿ. ಸ್ವಲ್ಪ ದೊಡ್ಡವರ ಜಾತಕಗಳನ್ನು ನೋಡ್ತಾ ಇದ್ದೆ. ದೇವೇಗೌಡರು ಅಂದರೆ ಏನು ತಮಾಷೆನ? ಅಫ್ಕೋರ್ಸ್ ತಮಾಷೆಗೂ ಅವ್ರಿಗೂ ಸಂಬಂಧವೇ ಇಲ್ಲ, ಆ ಮಾತು ಬೇರೆ. ಯಾಕೆ ಅಂದರೆ ವೃಷಭ ರಾಶಿಯವರು ಬೇಸಿಕಲಿ ಸ್ವಲ್ಪ ಸೀರಿಯಸ್ ಪೀಪಲ್. ಅವ್ರು ನಗೋದು 3 ಸಲ. ಜೋಕ್ ಹೇಳಿದಾಗ ಒಂದು ಸಲ ನಗ್ತಾರೆ, ಜೋಕ್ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಇನ್ನೊಂದು ಸಲ ನಗ್ತಾರೆ. ಎಕ್ಸ್ಪ್ಲೈನ್ ಮಾಡಿದ ಜೋಕ್ ಅರ್ಥವಾದ ಮೇಲೆ, ಅಂದರೆ ಎಕ್ಸ್ಪ್ಲೈನ್ ಮಾಡಿದ ಎಷ್ಟೋ ಹೊತ್ತಿನ ಮೇಲೆ ಅರ್ಥ ಆಗುತ್ತಲ್ಲ ಒಬ್ಬರೇ ಇದ್ದಾಗ, ಅವಾಗ ಒಂದು ಸಲ ನಗ್ತಾರೆ. ಬಿಡಿ, ಸುಮ್ಮನೆ ತಮಾಷೆಗೆ ಹೇಳಿದೆ. ವೃಷಭ ರಾಶಿಯ ಪ್ರಮುಖರ ಪಟ್ಟಿಯಲ್ಲಿ ದೇವೇಗೌಡರಿದ್ದಾರೆ, ಸಚಿನ್ ತೆಂಡೂಲ್ಕರ್ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಇದ್ದರು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಎಲ್ಲರೂ ಮಹಾನ್ ಸಾಧಕರೇ. ವೃಷಭ ರಾಶಿಯ ಸ್ತ್ರೀಯರ ಬಗ್ಗೆ ಹೇಳೋದಾದರೆ ಅವರು ತುಂಬ ನೀಟು. ಸ್ವಲ್ಪ ಗಮನಿಸಿ ನೋಡಿ, ಅವರು ನೀಟಾಗಿ ಸ್ಟಾರ್ಚ್ ಮಾಡಿ ಐರನ್ ಮಾಡಿದ ಕಾಟನ್ ಸೀರೆಗಳನ್ನು ಶ್ರದ್ಧೆಯಿಂದ ಉಟ್ಕೊಂಡಿರ್ತಾರೆ. ಒಬ್ಬ ವೃಷಭ ರಾಶಿಯ ಹೆಣ್ಣು ಮಗಳು ಒಬ್ಬ ಒಳ್ಳೆ ತಾಯಿ ಅನ್ನಿಸ್ಕೋತಾಳೆ. ಮಕ್ಕಳಿಗೆ ಅಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ ಥರ ಇರ್ತಾಳೆ. ಈ ರಾಶಿಯವರು ಮಕ್ಕಳ ಜೊತೆ ಇರೋಕ್ಕೆ ಹೆಚ್ಚು ಇಷ್ಟಪಡ್ತಾರೆ. ನೀವು ಗಮನಿಸಿ ನೋಡಿ, ವೃಷಭ ರಾಶಿಯ ಹೆಣ್ಣು ಮಕ್ಕಳು ತೀರಾ ಗೊಣಗಾಟ ಮಾಡೋರಲ್ಲ, ಸಣ್ಣದಕ್ಕೂ ಕಂಪ್ಲೇಂಟ್ ಹೇಳೋರಲ್ಲ. ಗಂಡನಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಸೈಲೆಂಟಾಗಿ ಒಂದು ನೌಕರಿಗೆ ಸೇರ್ಕೋತಾರೆ ಅಥವಾ ಚಿಕ್ಕದೊಂದು ವ್ಯಾಪಾರ ಶುರು ಮಾಡ್ತಾರೆ. ಅವರು ತಮ್ಮ ಕುಟುಂಬದ ಏಳಿಗೆಗೋಸ್ಕರ ಕಷ್ಟಪಡೋಕೆ ರೆಡಿ ಇರ್ತಾರೆ. ದೇ ಆರ್ ನಾಟ್ ಲೇಸಿ. ಒಬ್ಬ ಗಂಡಸು ಸ್ವತಂತ್ರವಾದೊಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಅದಕ್ಕೆ ತನ್ನ ವೃಷಭ ರಾಶಿಯ ಪತ್ನಿಯ ಸಪೋರ್ಟ್ ತಗೊಂಡ ಅಂದರೆ ಇಟ್ಸ್ ವಂಡರ್ಫುಲ್. ಆಕೆ ಕೆಲಸದ ವಿಷಯದಲ್ಲಿ ಅತ್ಯುತ್ತಮ ಸಹಾಯಕಳು. ಸುಮ್ಮನೆ ಸಣ್ಣದಕ್ಕೂ ಎಮೋಷ್ನಲ್ ಆಗಿಬಿಡೋದು ವೃಷಭ ರಾಶಿಯವರ ಸ್ವಭಾವ ಅಲ್ಲವೇ ಅಲ್ಲ. ಸ್ವಲ್ಪ ನೋವೇ ಆದರೂ, ಎಮೋಷ್ನಲ್ ಸ್ಟ್ರೆಸ್ಸೇ ಇದ್ದರೂ ಆಕೆ ಅದನ್ನು ಕಂಟ್ರೋಲ್ ಮಾಡ್ಕೋತಾಳೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಆಕೆ ಪ್ರಾಕ್ಟಿಕಲ್ ಹೆಂಗಸು. ಕೆಲಸದ ವಿಷಯದೊಳಕ್ಕೆ ಎಮೋಷನ್ಸ್ನ ಇನ್ವಾಲ್ವ್ ಆಗೋದಕ್ಕೆ ಬಿಡೋದಿಲ್ಲ. ಹಾಗೆಯೇ ಶಾರ್ಟ್ ಕಟ್ನಲ್ಲಿ ದುಡ್ಡು ಮಾಡಿಬಿಡೋಣ, ಸರಿಯಾದ ದಾರಿ ಅಲ್ಲದೆ ಬೇಗ ದುಡ್ಡು ಮಾಡಿ ಶ್ರೀಮಂತರಾಗ್ಬಿಡೋಣ ಅಂದರೆ ನೋ, ಆಕೆ ಒಪ್ಪೋದಿಲ್ಲ. ಮನೆಗೆ ಬಂದವರನ್ನು ತುಂಬ ಆದರದಿಂದ ನೋಡಿಕೊಳ್ಳೋದು ವೃಷಭ ರಾಶಿಯ ಸ್ತ್ರೀಯರ ಸ್ವಭಾವ ಅಂತಾರೆ. ನೋಡಿ, ಇಲ್ಲೊಬ್ಬರು ಮೆಸೇಜ್ ಮಾಡಿ ತುಂಬ ವಿಭಿನ್ನವಾದ ಗಾಢವಾಗಿ ಚಿಂತನೆಗೆ ಹಚ್ಚುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಿಸ್ಟರ್ ರವಿ, ಐ ವಾಂಟ್ ಟು ಬಿ ಎ ಸಿಂಗಲ್ ಪೇರೆಂಟ್. I am 30 years old. I love a person, but I don't want to marry him. 30 ವರ್ಷ ವಯಸ್ಸಿನ ನೌಕರಿಯಲ್ಲಿರುವ, ಅಂದರೆ ಆರ್ಥಿಕವಾಗಿ ಸ್ವತಂತ್ರವಾಗಿರುವ ಈಕೆ, ನನ್ನ ತಾಯಿ ಅಕ್ಕ ತಂಗಿಯರೊಂದಿಗೆ ವಾಸ ಮಾಡ್ತಿದ್ದೀನಿ. ನನಗೆ ಒಬ್ಬ ವ್ಯಕ್ತಿನ ಕಂಡ್ರೆ ಇಷ್ಟವಿದೆ, ಆದರೆ ಮದುವೆ ಆಗೋದು ಬೇಡ ಅನ್ನಿಸ್ತಾ ಇದೆ. ನಾನು ಮದುವೆ ಆಗದೇನೆ ಆತನಿಂದ ಒಂದು ಮಗು ಪಡೆದು ಸಿಂಗಲ್ ಪೇರೆಂಟ್ ಆದರೆ ಅದು ತಪ್ಪಾ ಅಂತ ಕೇಳ್ತಾರೆ. ನನ್ನ ನಿರ್ಧಾರವನ್ನು ಮನೆಯವರಿಗೆ ತಿಳಿಸೋದು ಹೇಗೆ? ಅವರು ಇದಕ್ಕೆ ಒಪ್ತಾರಾ? ನನ್ನ ನೌಕರಿಗೆ ಇದರಿಂದ ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ. ಮೊದಲನೇದಾಗಿ ಇಂಥದ್ದೊಂದು ಕರೇಜಿಯಸ್ ಆದ ಆಲೋಚನೆ ಬಂದಿದ್ದಕ್ಕೆ ಆಕೆನ ನಾನು ಅಭಿನಂದಿಸ್ತೀನಿ. ಜಗತ್ತಿನಲ್ಲಿ ತುಂಬ ಕಷ್ಟದ ಕೆಲಸ ಅಂತ ಯಾವುದಾದ್ರೂ ಇದ್ದರೆ ಅದು ಒಬ್ಬಂಟಿಯಾಗಿದ್ದುಕೊಂಡು ಮಗುನ ಹೊತ್ತು ಹೆತ್ತು ಬೆಳೆಸುವಂಥ ಕೆಲಸ. ಎಷ್ಟು ಇಂಡಿಪೆಂಡೆಂಟ್ ಆಗಿ ಅದನ್ನು ನಾನು ಮಾಡ್ತೀನಿ ಅಂದರೂ ಕೂಡ ಮಗುನ ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು, ಎಸ್ಪೆಷಲಿ ಫಾರ್ ಎ ವರ್ಕಿಂಗ್ ವುಮನ್. ತಾವು ಪ್ರೀತಿಸಿದ ಗಂಡಸು ಈಗಾಗಲೇ ವಿವಾಹಿತನಾಗಿದ್ದು ಆತನನ್ನು ತಾನು ಮದುವೆ ಆಗೋದಕ್ಕಾಗಲ್ಲ ಅಂತಾದಾಗ ಕೆಲವು ಸಲ ಹೆಣ್ಣು ಮಕ್ಕಳು ಹೀಗೆ ಮದುವೆ ಆಗದೇನೆ ಮಕ್ಕಳನ್ನು ಮಾಡಿಕೊಳ್ಳೋ ಬಗ್ಗೆ ಯೋಚಿಸ್ತಾರೆ. ಅದು ಕೇವಲ ಲೈಂಗಿಕ ಸಂಬಂಧಿಯಾದ ಡಿಸೈರ್ ಅಲ್ಲ, ಅದು ಹೆಣ್ತನದ ಬಯಕೆ, ಪರಿಪೂರ್ಣತೆಯ ಬಯಕೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್.
ಹಿಂದಿ ಚಿತ್ರನಟಿ ನೀನಾ ಗುಪ್ತಾ ಹಾಗೆ ಕ್ರಿಕೆಟರ್ ವಿವಿಯನ್ ರಿಚರ್ಡ್ ಜೊತೆ ಇದ್ದು ಒಂದು ಮಗುವನ್ನು ಪಡೆದು ಸಿಂಗಲ್ ಪೇರೆಂಟ್ ಆಗಿ ಮಗುನ ಬೆಳೆಸ್ತಾಳೆ. ಹಾಗೆಯೇ ಕನ್ನಡದ ಯಶಸ್ವಿ ನಿರ್ದೇಶಕಿಯೊಬ್ಬರು ಕೂಡ ಸಿಂಗಲ್ ಪೇರೆಂಟ್ಹುಡ್ನ ಯಶಸ್ವಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಐ ರೆಸ್ಪೆಕ್ಟ್ ಬೋತ್ ದಿ ವುಮೆನ್. ಅವರ ಸ್ವತಂತ್ರ ಮನೋಭಾವನೆಯನ್ನು ನಾನು ಇಷ್ಟಪಡ್ತೇನಾದರೂ ಇಂಥ ಬೋಲ್ಡ್ ಆದ ನಿರ್ಧಾರಗಳಿಗೆ ಅವರ ಮನೆಗಳಲ್ಲಿ ಬೆಂಬಲ ಇರುತ್ತೆ. ಅದು ತುಂಬ ಮುಖ್ಯ. ಯಾಕೆ ಅಂದರೆ ಮಗು ಒಂದು ಸಮೂಹದ ಮಧ್ಯೆ ಬೆಳೀಬೇಕು. ಅದನ್ನು ನೀವೊಬ್ಬರೇ ಬೆಳೆಸೋದಕ್ಕಾಗೋದಿಲ್ಲ. ಮನೆಯವರ ಒಪ್ಪಿಗೆ, ಆತ್ಮೀಯರ ಸಮ್ಮತಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಒಪ್ಪಿಗೆ ಸಿಗೋದಾದರೆ ಲೇಡಿ ಗೋ ಹೆಡ್. ಇಂಥ ನಿರ್ಣಯದಿಂದ ನೌಕರಿಗೆ ಖಂಡಿತವಾಗಿಯೂ ಅಡ್ಡಿ ಆತಂಕ ಉಂಟಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದೊಂದು ಹಾಡು. ಮಾನಸ ಸರೋವರ. ಶಾರದಾ ರಮೇಶ್ ಅನ್ನೋ ಗೃಹಿಣಿಯೊಬ್ಬರು ನಿಮ್ಮ ಕಾರ್ಯಕ್ರಮ ಆರಂಭವಾದಾಗಿನಿಂದ ನಮ್ಮ ಮನೆಯ ಬೆಳಗಿನ ಉಪಹಾರದ ಸಮಯ ಮತ್ತು ಉಪಹಾರ ಎರಡೂ ರುಚಿಕರವಾಗಿವೆ, ಹೆಚ್ಚು ರುಚಿಕರವಾಗಿವೆ. ಬೆಳಗ್ಗೆ ಕಾರ್ಯಕ್ರಮ ಕೇಳ್ತೀವಾದ್ದರಿಂದ ಮೈ ಮನಸ್ಸು ಇಡೀ ದಿವಸ ಫ್ರೆಶ್ ಆಗಿರುತ್ತವೆ. ಥ್ಯಾಂಕ್ಸ್ ಅಂತ ಮೆಸೇಜ್ ಕಳಿಸಿದ್ದಾರೆ. SP ರೋಡ್ನಿಂದ ಒಬ್ಬ ಗೃಹಿಣಿ, 4 ಮಕ್ಕಳ ತಾಯಿ, ವೃತ್ತಿಯಲ್ಲಿ ಟೈಲರಿಂಗ್ ಮಾಡ್ತಿರೋರ ಪತ್ನಿ. ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ರವಿಯವರೇ ನೀವು ಮಾತಾಡ್ತಾ ಇದ್ದರೆ ನನಗೆ ನಮ್ಮ ಮನೆಯ ಒಬ್ಬ ಹಿರಿಯ ಅಣ್ಣ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಮಾತಾಡೋದು ಹಾಗಾಗುತ್ತೆ. ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳನ್ನು ತಿಳಿಸ್ತೀರಿ, ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರು. ನನ್ನ 108 ಕೆಲಸಗಳ ಮಧ್ಯೆನೂ ನಾನು ತುಂಬ ಪ್ರೀತಿಯಿಂದ ನಡೆಸ್ಕೊಡೋ ಈ FM ರೈನ್ಬೋ ಕಾರ್ಯಕ್ರಮದ ಸಾರ್ಥಕತೆ ಇರೋದೇ ಇದರಲ್ಲಿ ಅಂತ ನಾನು ಭಾವಿಸ್ತೀನಿ. ಮನೆಯ ಮಂದಿ ಎಲ್ಲ ಕೂತ್ ಕೇಳ್ತೀರಿ, ಈ ಬಗ್ಗೆ ಮಾತಾಡ್ತೀರಿ, ಒಂದು ಹೊಸ ವಿಚಾರ ಚರ್ಚೆ ಆಗುತ್ತೆ, ನನಗೂ ಹೊಸ ವಿಚಾರಗಳನ್ನು ತಿಳಿಸ್ತೀರಿ. ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಇಲ್ಲ ಅನ್ನೋ ಭಾವನೆ ನನಗೆ ಇಲ್ಲದ ಹಾಗಾಗಿ ಎಷ್ಟೋ ಮನೆಗಳಲ್ಲಿ ನಾನು ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ನಿಮ್ಮ ಅಕ್ಕರೆಯನ್ನು, ಪ್ರೀತಿಯನ್ನು ಪಡಿತೀನಿ. ಐ ಆಮ್ ಗ್ರೇಟ್ಫುಲ್ ಟು ದಿ ಪ್ರೋಗ್ರಾಮ್ ಆ್ಯಂಡ್ ಟು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತು ನೋಡಿ, ಆಟಿಕೆಗಳ ಬಗ್ಗೆ ಅಂದರೆ ಟಾಯ್ಸ್ ಬಗ್ಗೆ ನಿಮಗೊಂದು ವಿಷಯ ಹೇಳಬೇಕು ಅನ್ನಿಸ್ತಿದೆ. ನಮ್ಮ ಕಾಲಕ್ಕೆಲ್ಲ ಆಟದ ಸಾಮಾನು ಅಂದರೆ ಒಂದು ಕರೀದು ಕಟ್ಟಿಗೆ ಬೊಂಬೆ ಕೊಡಿಸೋರು, ಕಾಲ ಮೇಲೆ ಬಿದ್ದರೆ ಫ್ರ್ಯಾಕ್ಚರ್ ಆಗೋ ಥರದ್ದು ಹೆಣಬಾರದ್ದು. ಅದು ಬಿಟ್ಟರೆ ಕತ್ತೆ ಥರ ಇರ್ತಾ ಇದ್ದದ್ದು ಒಂದು ಕುದುರೆ ಕೊಡಿಸೋರು. ಆದರೆ ಈಗ ಟಾಯ್ ಮೇಕಿಂಗ್ ಇಂಡಸ್ಟ್ರಿ ಅನ್ನೋದು ಅಗಾಧವಾಗಿ ಬೆಳೆದು ಬಿಟ್ಟಿದೆ. ಮಕ್ಕಳಿಗೆ ಆಟಿಕೆ ತರೋಣ ಅಂತ ಹೊರಟ್ರೆ ಏನು ತರಬೇಕು ಅನ್ನೋದೇ ಗೊತ್ತಾಗಲ್ಲ. ತಂದ ಆಟದ ಸಾಮಾನನ್ನು ಮಕ್ಕಳಿಗಿಂತ ಜಾಸ್ತಿ ನಾವೇ ಇಟ್ಕೊಂಡು ಕೂತ್ಕೊಂಡು ಆಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಮೊನ್ನೆ ಸಿಕ್ಕ ಒಬ್ಬ ಯಂಗ್ ಬ್ಯಾಂಕ್ ಎಂಪ್ಲಾಯಿ ಹೇಳ್ತಾ ಇದ್ರು, ಸರ್ ನನ್ನ ಮಗುಗೆ ರೂಮ್ ತುಂಬ ಹೋಗೋಷ್ಟು ಟಾಯ್ಸ್ ತಂದು ಕೊಟ್ಬಿಟ್ಟೆ ಅಂತ. ಪ್ಲೀಸ್ ಡೋಂಟ್ ಡೂ ದಿಸ್. ನಿಮ್ಮ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಿಮ್ಮ ಮಗುಗೆ ರೂಮ್ ತುಂಬ ಟಾಯ್ಸ್ ತಂದು ಕೊಡಬೇಡಿ. ಒಂದು ಸಲಕ್ಕೆ ಒಂದೇ ಒಂದು ಗೊಂಬೆ ತಂದು ಕೊಡಿ. ಅದನ್ನು ಇಟ್ಕೊಂಡು ಹೇಗೆ ಆಡಬೇಕು ಅನ್ನೋದನ್ನು ಅದಕ್ಕೆ ನೀವೇ ಹೇಳ್ಕೊಡಿ. ಅದರ ಜೊತೆಗೆ ಕೂತ್ಕೊಂಡು ಆಟ ಆಡಿ. ಆದರೆ ಮಗುವಿನ ಇಮ್ಯಾಜಿನೇಷನ್ ಬೆಳೆಯೋದಕ್ಕೆ ಸಹಾಯವಾಗೋ ಹಾಗೆ ಅದನ್ನೇ ಸ್ವತಂತ್ರವಾಗಿ ಗೊಂಬೆ ಜೊತೆಗೆ ಆಡೋದಕ್ಕೂ ಕೂಡ ಬಿಡಿ. ನೀವೇ ನೋಡ್ತಾ ಇರಿ, ಒಂದು ಹೊಸ ಆಟಿಕೆ ತಂದುಕೊಟ್ರೆ ಮಗುಗೆ ಅದರ ಮೇಲೆ ಆಸಕ್ತಿ ಅಂತ ಉಳಿಯೋದು 2 ದಿನ, ಜಸ್ಟ್ 2 days. ಆಮೇಲೆ ಮಗು ಆಟದ ಸಾಮಾನನ್ನು ಮೂಲೆಗೆ ಬಿಸಾಕಿ ಎದ್ದು ಹೋಗುತ್ತೆ. ಅದ್ರ ಕಡೆಗೆ ಆಮೇಲೆ ತಿರುಗು ನೋಡಲ್ಲ. ಆಗ ಅದಕ್ಕೆ ಇನ್ನೊಂದು ಟಾಯ್ ತಂದುಕೊಡಿ. ತಂದುಕೊಡೋದಕ್ಕೆ ಮುಂಚೆ ಅದರ ಬಗ್ಗೆ ಮಾತಾಡಿ, ಆಸೆ ಹುಟ್ಟಿಸಿ, ನಿರೀಕ್ಷೆ ಹುಟ್ಟಿಸಿ, ಅದರ ಕಲ್ಪನೆ ವಿಸ್ತಾರವಾಗೋ ಹಾಗೆ ಮಾಡಿ. ಅಟ್ ದಿ ಸೇಮ್ ಟೈಮ್ ಒಂದು ಹೊಸ ಆಟದ ಸಾಮಾನು ತಂದು ಕೊಡಬೇಕು ಅಂದರೆ ನೀನು ಹೊಸದೇನನ್ನಾದರೂ ಕಲ್ತು ತೋರಿಸ್ಬೇಕು ಅನ್ನೋದನ್ನು ಮಗುಗೆ ಮನವರಿಕೆ ಮಾಡಿಕೊಡಿ. ಯಾವುದು ಬಿಟ್ಟು ಸಿಗಬಾರ್ದು, ಕೇಳದೇನೆ ಸಿಗಬಾರ್ದು, ಕೇಳಿದ ತಕ್ಷಣ ಸಿಗಬಾರ್ದು, ಕೇಳಿದ್ದಕ್ಕಿಂತ ಜಾಸ್ತಿ ಸಿಗಬಾರ್ದು, ಹಾಗೇನೆ ಸಿಗದೇನೆ ಇರಬಾರ್ದು ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಸಾಂಗ್ ಫಾರ್ ಯು. ಇಲ್ಲಿ ಕೇಳುಗರೊಬ್ಬರು ಇವತ್ತು ನೀವು ದಯವಿಟ್ಟು ಕ್ಷಮೆಯ ಬಗ್ಗೆ ಮತ್ತು ಸ್ಟ್ರೆಸ್ ಬಗ್ಗೆ ಅಂದರೆ ಒತ್ತಡದ ಬಗ್ಗೆ ಮಾತಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಮೇಲ್ನೋಟಕ್ಕೆ ಕ್ಷಮೆ ಮತ್ತು ಸ್ಟ್ರೆಸ್ ಎರಡೂ ಬೇರೆ ಬೇರೆ ಅಂತ ಅನಿಸಿದ್ರೂ ಎರಡೂ ಹೇಗೆ ಒಂದಕ್ಕೊಂದು ರಿಲೇಟ್ ಆಗ್ತವೆ ಅನ್ನೋದನ್ನು ಹೇಳ್ತೀನಿ.
ಮೊದಲನೇದಾಗಿ ಕ್ಷಮೆ ಅನ್ನೋದು ಹೆಚ್ಚಿನ ಸಲ ನಮ್ಮ ಪರಿಚಿತರಿಗೆ, ಆತ್ಮೀಯರಿಗೆ, ಹತ್ತಿರದವರಿಗೆ ಅವರು ತಪ್ಪು ಮಾಡಿದಾಗ ಪನಿಷ್ ಮಾಡೋಕ್ಕೆ ಮನಸ್ಸಾಗದೆ ಕೊಟ್ಟು ಬಿಡುವಂಥ ಫ್ರೀ ಗಿಫ್ಟು ಅಂತ ನಾನು ಭಾವಿಸ್ತೀನಿ. ಯಾರೋ ದಾರಿಲಿ ಹೋಗ್ತಿರುವಾಗ ಹಿಂದಿಂದ ಬಂದು ಬೈಕ್ ತಾಕಿಸಿ ಸಾರಿ ಕೂಡ ಹೇಳದೆ ಹೊರಟು ಹೋಗ್ತಾನೆ. ನಾವು ಅವನನ್ನು ಬೈಕೊಂಡು ಸುಮ್ಮನಾಗ್ತೀವಿ. ಅಲ್ಲಿ ಕ್ಷಮಿಸೋ ಪ್ರಶ್ನೆನೇ ಬರೋಲ್ಲ. ಕೆಲಸದವಳು ಕೈ ತಪ್ಪಿ ಒಂದು ಗಾಜಿನ ಪ್ಲೇಟ್ ಎತ್ತಾಕ್ತಾಳೆ. ಅವಳು ಸಂಬಳದಲ್ಲಿ ಪ್ಲೇಟಿನ ಅಮೌಂಟ್ ಕಟ್ ಮಾಡ್ತೀವಿ ಅಂತ ಹೆದರಿಸ್ತೀವಿ. ಕ್ಷಮಿಸಬಹುದಲ್ವಾ ಅಂತ ನಮ್ಗೆ ಅನಿಸೋದೇ ಇಲ್ಲ. ಅರ್ಜೆಂಟಾಗಿ ಕಟ್ಟಲೇಬೇಕಿದ್ದ ಕರೆಂಟ್ ಬಿಲ್ ಕಟ್ಟೋದನ್ನು ಮರ್ತು ಬಿಟ್ಟಿರ್ತೀವಿ. ಆದರೆ ಮಗ ಮಗ್ಗಿ ಮರೆತರೆ ಕೆನ್ನೆ ಚದುರು ಹೋಗೋ ಹಾಗೆ ಹೊಡಿತೀವಿ. ಯಾಕೆ ಸರ್? ಡೋಂಟ್ ಡೂ ದಿಸ್. ಕ್ಷಮಿಸಿಬಿಟ್ರೆ ಪನಿಷ್ ಮಾಡ್ದೇನೆ ಇದ್ದರೆ ಅವ್ರ ಪಾಠ ಕಲಿಯೋಲ್ಲ ಅಂತ ಅಂದ್ಕೋಬೇಡಿ. ಕ್ಷಮಿಸಿಬಿಟ್ರೆ ನಿಮ್ಮನ್ನವರು ದೇ ವಿಲ್ ಬಿ ಟೇಕಿಂಗ್ ಯು ಫಾರ್ ಗ್ರಾಂಟೆಡ್ ಅಂತ ಅಂದ್ಕೋಬೇಡಿ. ತಪ್ಪು ಮಾಡೋದು ಮಾನವ ಸಹಜವಾದದ್ದು. ಅರಿಯದೆ ಮಾಡಿದ ತಪ್ಪಿಗೆ ಕ್ಷಮೆ ಸಿಗಬೇಕು. ಇನ್ಫ್ಯಾಕ್ಟ್ ಅವರ ಅಪಾಲಜಿ ಕೇಳೋದಕ್ಕೆ ಮುಂಚೆನೇ ಕ್ಷಮಿಸ್ಬಿಡೋದು ನಮಗೊಳ್ಳೆಯದು. ಇಲ್ಲದೇ ಇದ್ದರೆ ಸುಮ್ಮನೆ ಟೆನ್ಷನ್ ಆಗ್ತಾ ಇರುತ್ತೆ, ಸಿಟ್ಟು ಬರ್ತಾ ಇರುತ್ತೆ. ಸಿಟ್ಟು ಬಂದಷ್ಟು ಆರೋಗ್ಯ ಕೆಡುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಹೆಚ್ಚಾದರೆ BP ಬರುತ್ತೆ, ಡಾಕ್ಟರ್ ಶಾಪಿಗೆ ಬಿಲ್ ಕಟ್ಟಬೇಕಾಗುತ್ತೆ. ತಪ್ಪು ಮಾಡಿದವರ ಕಡೆಗೊಂದು ಕ್ಷಮೆ ಬಿಸಾಡಿ ಮುಂದಕ್ಕೆ ನಡೀತಾ ಇದ್ದರೆ ಎಲ್ಲ ಸರಿ ಹೋಗುತ್ತೆ. ಅದರಲ್ಲೂ ರಸ್ತೆಗಳಲ್ಲಿ, ಕಿಕ್ಕಿರಿದ ಟ್ರಾಫಿಕ್ಗಳಲ್ಲಿ ಜಗಳ ಆಡೋರನ್ನ ನೋಡ್ತಾ ಇರ್ತೀನಲ್ಲ, ಏನು ಯಾವ ಜನ್ಮದ ಶತ್ರುಗಳೋ ಅನ್ನೋ ಥರ ಕದನಕ್ಕೆ ಇಳಿದಿರ್ತಾರೆ. ಏನೋ ನೋಡ್ತೀಯಾ, ಯಾಕೋ ಗುರಾಯಿಸ್ತೀಯಾ, ಚಮಕಾಯಿಸ್ತೀಯನೋ, ಬರೀ ಇಂಥವೇ ಮಾತು. ಹೋಗಲಿ, ಆಗಬಾರ್ದೇನಾದರೂ ಆಗಿರುತ್ತಾ ಅಂತ ನೋಡಿದ್ರೆ ಏನೂ ಆಗಿರಲ್ಲ. ನೀನು ಇನ್ನೊಂದು ಚೂರು ಮುಂದಕ್ಕೆ ಬಂದುಬಿಟ್ಟಿದ್ದಿದ್ರೆ, ನಾನು ಬ್ರೇಕ್ ಹಾಕದೇ ಹೋಗಿದ್ದಿದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಿತ್ತಲ್ವಾ ಅಂತ ಜಗಳ ಮಾಡ್ತಿರ್ತಾರೆ. ಒಂದು ಸಲ ಅಂಥ ಪುಣ್ಯಾತ್ಮ ಒಬ್ಬ ಯಾರೋ ರೋಡ್ ಡಿವೈಡರ್ ದಾಟಿ ಅರ್ಧ ಕಿಲೋಮೀಟರ್ ಡ್ರೈವ್ ಮಾಡಿ ಸುತ್ತಾಕೊಂಬಂದು ವಾಪಸ್ ಬಂದು TN ಸೀತಾರಾಮ್ ಅವರನ್ನು ನೀವೆಂಥ ಮನುಷ್ಯರ್ರಿ ಅಂತ ಕೇಳಿದ್ರಂತೆ. ಇವರು ತುಂಬ ಕೂಲಾಗಿ, ಸಾರ್ ನಾನು ಒಳ್ಳೆಯ ಮನುಷ್ಯನೇ, ಏನೋ ಗೊತ್ತಾಗಲಿಲ್ಲ, ಸಡನ್ನಾಗಿ ಬ್ರೇಕ್ ಹಾಕಿಬಿಟ್ಟೆ, ಸಾರಿ ಅಂತ ಅಂದ್ರಂತೆ. ಆಮೇಲೆ ಇವರು TN ಸೀತಾರಾಮ್ ಅಂತ ಗೊತ್ತಾದ ಕೂಡಲೇ ಪ್ರಾಣಿ ಗಾಡಿಯಿಂದ ಇಳಿದು, ಓ ಸಾರಿ ಸಾರ್, ನೀವಾ ಸಾರ್, ನಿಮ್ಮ ಸೀರಿಯಲ್ ಚೆನ್ನಾಗಿತ್ತು, ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಏನು ಡೈಲಾಗು ಅಂದ್ರಂತೆ. ಇದೆಲ್ಲ ಯಾಕೆ? ಬಿ ಕೂಲ್. ಮನೆಯಲ್ಲಿ ಅಷ್ಟು ಸೌಮ್ಯವಾಗಿರ್ತೀವಿ, ಹೊರಡೋವಾಗ ದೇವರಿಗೆ ಕೈ ಮುಗಿದು, ದೇವತೆಗೂ ಕೈ ಮುಗಿದು ಅಷ್ಟು ಸೌಮ್ಯವಾಗಿ ಒಳ್ಳೆಯ ಮೂಡ. ಆದರೆ ರಸ್ತೆಗಿಳಿದ ತಕ್ಷಣ ನಾವು ಯಾಕಷ್ಟು ರೂಢಾಗ್ತೀವಿ? ತಪ್ಪಲ್ವಾ ಇದು? ಒಂದು ಚಿಕ್ಕ ಕ್ಷಮೆ, ಪುಟ್ಟ ನಗೆ, ಸಾರಿ ಅನ್ನೋ 5 ಅಕ್ಷರದ ಶಬ್ದ ಎಷ್ಟೆಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಬಿಡುತ್ತಲ್ವಾ ಅಂತ ಹೇಳ್ತಾ, ನಾಳೆ ಗೃಹಿಣಿಯರಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ದಯವಿಟ್ಟು ಗೃಹಿಣಿಯರು ಸಾಧ್ಯವಾದಷ್ಟು ರೇಡಿಯೋಗಳಿಗೆ ಹತ್ತಿರವಾಗಿರಿ ಅಂತ ವಿನಂತಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ತೆ.